ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮಿನ್ನೂಸ್ಗೆ ಸ್ಮೈಲಿ ಬ್ಲಾಗ್. ನಾನು ಇವತ್ತು ಮಾಡ್ತಿರೋ ರೆಸಿಪಿ ಏನಂದರೆ, ಬಾಳೆಕಾಯಿನಲ್ಲಿ ಮೊಸರು ಹಾಕಿ ನಾನೊಂದು ಸಾರು ಮಾಡ್ತೀನಿ. ಮೊಸರು ಬಜ್ಜಿ ಅಂತ ಅನಿಸುತ್ತೆ, ಅದು ಹೇಳ್ಬೋದು ಅನಿಸುತ್ತೆ. ನಮ್ಮ ಕೇರಳ ಸ್ಟೈಲಲ್ಲಿ ನಾನು ಹೆಂಗೆ ಮಾಡ್ತೀವಿ ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ? ഞാൻ ഇന്ന് ചെയ്യുന്ന റെസിപ്പി ആണ് മോരുകറി. വാഴക്കായ കൊണ്ട് മോരുകറി വെക്കുന്നു. നിങ്ങൾക്ക് എല്ലാവർക്കും അറിയാമായിരിക്കും. എന്നാലും എൻ്റെ കന്നഡ സബ്സ്ക്രൈബർക്ക് വേണ്ടി ഞാനിത് ചെയ്ത് കാണിക്കാം കേട്ടോ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಬಾಳೆಕಾಯಿ ನಾನು ಆಲ್ರೆಡಿ ವಾಶ್ ಮಾಡಿಬಿಟ್ಟು, ನೀವು ಗೊಜ್ಜೆಲ್ಲ ಮಾಡ್ತೀರಲ್ಲ ಅದೇ ಸೇಮ್ ಬಾಳೆಕಾಯಿ ವಾಶ್ ಮಾಡಿಬಿಟ್ಟು ನಾನು ನೀರಲ್ಲಿ ನೆನೆ ಹಾಕಿದ್ದೀವಿ ಒಂದು 10-15 ಮಿನಿಟ್ಸ್. ಆಮೇಲೆ ಎತ್ತಿರೋದಿದ್ದು ಇದು ನಾವು ಗ್ರೈಂಡ್ ಮಾಡೋಕ್ಕೆ ಈ ಜಾರ್ ಒಳಗಡೆ ತೆಂಗಾಯಿ ನಾನು ಪೀಸ್ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಸ್ಮಾಲ್ ಒನಿಯನ್ ಇದೆಯಲ್ವಾ, ಅದು ಸ್ವಲ್ಪ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಗ್ರೀನ್ ಚಿಲ್ಲಿ, ಸ್ವಲ್ಪ ಜೀರಾ ನೋಡಿ, ಸ್ವಲ್ಪ ಇಷ್ಟು ಹಾಕ್ಬಿಟ್ಟು ನಾನೇ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಓಕೆ, ಇಲ್ಲಿ ನೋಡಿ 1/4 ಲೀಟ್ರ್ ಮೊಸರು ಇದೆ. ಅದು 1/4 ಲೀಟ್ರ್ ಎಷ್ಟು ಮೊಸರು ಇದೆ ಅಷ್ಟು ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ, ವಿಸ್ಕಲ್ಲಿ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಗ್ರೈಂಡ್ ಮಾಡ್ಬೋದು, ಗ್ರೈಂಡ್ ಮಾಡಿದ್ದೀನಿ ಚೆನ್ನಾಗಿ ಬರುತ್ತೆ. ಓಕೆ, ಇನ್ನು ನಾನು ಈಗ ಆಡಿಸ್ಕೊಂಬಂದಿರೋದು ಮಸಾಲೆ ಎಲ್ಲ ಇದರೊಳಗಡೆ ಹಾಕ್ತೀನಿ. ತೆಂಗಿನಕಾಯಿನೂ, ಸ್ಮಾಲ್ ಓನಿಯನ್, ಗ್ರೀನ್ ಚಿಲ್ಲಿ, ಜೀರಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ರೆ ಇದೆಲ್ಲ ಒಳಗಡೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಪಾತ್ರ ಬಿಸಿಯಾಗಿದೆ, ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಓಕೆ, ಇದು ಬಿಸಿಯಾಗಿ ಬರಲಿ. ಇದು ಕನ್ನಡ ಸ್ಟೈಲಲ್ಲಿ ಬೇರೆ ಥರ ಮಾಡ್ತಾಯಿದ್ದೀವಿ ಅನಿಸುತ್ತೆ. ನಾನು ಕೇರಳ ಸ್ಟೈಲಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ ಹಾಕೋಣ. ಸ್ವಲ್ಪ ಚೆನ್ನಾಗಿ ನೋಡಿ, ಚೆನ್ನಾಗಿ ಸೌಂಡ್ ಬರ್ತಾ ಇದೆ. ಆಮೇಲೆ ಸ್ಮಾಲ್ ಓನಿ ನಾನು ಕಟ್ ಮಾಡಿದ್ದೀವಿ, ಇದಾಗ್ತೀನಿ. ಸ್ವಲ್ಪ ರೆಡ್ ಚಿಲ್ಲಿ, ಜಾಸ್ತಿ ಬೇಡ, ನಾನು ಈಗ ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕ್ತಿರಲ್ಲ ಅದಕ್ಕೋಸ್ಕರ. ಈ ಸ್ವಲ್ಪ ಕರಿಲೀವ್ಸ್, ಮೆಹಂದಿ ಕಾಳು ಹಾಕಿದ್ರೆ ಮರ್ತೋಯ್ತು, ಅದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಇದರೊಳಗಡೆ ಒಂಚೂರು ಅರಿಶಿನ ಹಾಕ್ಕೋಬೇಕು, ಎಲ್ಲೋ ಕಲರ್ ಬರಬೇಕಲ್ಲ ಅದಕ್ಕೋಸ್ಕರ ಒಂಚೂರು ಅರಿಶಿನ ಪೌಡ್ರ್ ಹಾಕಿ, ಜಾಸ್ತಿ ಬೇಡ, ಒಂದು ಪಿಂಚು ಸಾಕು. ಇದು ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ಮೀಡಿಯಮ್, ಜಾಸ್ತಿ ಫ್ರೈ ಬೇಡ, ಆಯಿತಾ? ಈಗ ನಾನು ಮೊಸರು ಅದು ಗ್ರೈಂಡ್ ಮಾಡಿದ ಇದೆಯಲ್ಲ ಅದೆಲ್ಲ ಸೇರಿ ಒಳಗಡೆ ಹಾಕ್ಬಿಡ್ತೀನಿ. ಈಗ ನೀವು ಮಾಡೋದಕ್ಕೂ ನಾನು ಮಾಡೋದಕ್ಕೆ ಡಿಫ್ರೆನ್ಸ್ ಇದೆ. ಒಂದ್ಸಲ ನಾನು ಮಾಡೋ ಸ್ಟೈಲಲ್ಲಿ ನೀವು ಮಾಡಿ ನೋಡಬೇಕು ಮನೇಲಿ, ಆಯಿತಾ? ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಾಲ್ಟೆಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ನಿಮಗೆ ನೀರು ಮಿಕ್ಸ್ ಮಾಡೋ ಟೈಮಲ್ಲಿ, ಮೊಸರು ಮಿಕ್ಸ್ ಮಾಡ್ತಿರಲ್ಲ ಆ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ಮೊಸರು ನೀವು ಎಷ್ಟು ತಗೊಳ್ತೀರೋ ಅಷ್ಟು ಲೆವೆಲ್ ನೀರಿಸಬೇಕಾಗುತ್ತೆ, ತುಂಬ ಗಟ್ಟಿನೇ ಇರಬಾರ್ದು. ನಾನು ಒಂಚೂರು ಸಾಲ್ಟ್ ಹಾಕ್ತೀನಿ. ಹುಳಿ ಇರೋದು ಮೊಸರು ಅಂದರೆ ಇನ್ನೂ ಚೆನ್ನಾಗಿರುತ್ತೆ, ಇದಷ್ಟು ಹುಳಿ ಇಲ್ಲ. ಹುಳಿ ಇರೋದು ಮೊಸರು ಚೆನ್ನಾಗಿರೋದು. ಇದು ಸ್ವಲ್ಪ ಮಿಕ್ಸ್ ಆಗಲಿ, ತುಂಬ ಕುದಿಬಾರ್ದು. ಕುದಿ ಬಂದರೆ ಏನಾಗುತ್ತೆ, ಮೊಸರು ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಒಂಚೂರು ಬಿಸಿ ಆದರೆ ಸಾಕು. ಇದರೊಳಗಡೆ ನಾನು ಬೇಯಿಸಿರೋದು ಬಾಳೆಕಾಯಿ ಇದೆಯಲ್ವಾ, ಇಲ್ಲಿ ನೋಡಿ, ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿರೋದು ಇದರೊಳಗಡೆ ಹಾಕ್ಬಿಡ್ತೀನಿ ನಾನು. ಹಿಂಗೆ ಈಗ ಇದೇ ಥರ ಬೆಂಡೆಕಾಯಿನಲ್ಲಿ ಮಾಡ್ಬೋದು. ಒಂದ್ಸಲ ಬೆಂಡೆಕಾಯಲ್ಲಿ ನಾನೇ ಮಾಡಿ ತೋರಿಸ್ತೀನಿ ನಿಮಗೆ. ಸಾಲ್ಟೆಲ್ಲ ಕರೆಕ್ಟ್ ಇದೆ.
ಇಲ್ಲಿ ನೋಡಿ ಒಂಚೂರು ಕುದಿ ಬರ್ತಾ ಇದೆ, ತುಂಬ ಕುದಿಬಾರ್ದು. ಇಲ್ಲಿ ನೋಡಿ ನಾನು ಬಾಳೆಕಾಯಿ ಹಾಕಿದ್ದೀನಿ ನೋಡಿ. ಈ ಮೊಸರು ಸಾರಿನಲ್ಲಿ ನೀವು ಹಪ್ಪಳ, ಆಮೇಲೆ ಬಜ್ಜಿ, ಏನೋ ಒಂದು ಪಲ್ಯ, ಬೀನ್ಸ್ ಪಲ್ಯ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾವೇನು ಮಾಡಿ ಗೊತ್ತಾ, ನಾವು ಊಟ ಮಾಡಬೇಕಂದ್ರೆ ನಮ್ಮ ತಟ್ಟೆನಲ್ಲಿ ನಮ್ಮ ಕೇರಳ ಕಡೆ ಏನು ಗೊತ್ತಾ, ಪಲ್ಯ, ಸಾಂಬಾರು, ಇಲ್ಲಾಂದರೆ ಏನಿಲ್ಲ ಅಂದರೆ ಫಿಶ್ ಇರಲೇಬೇಕು, ಕಂಪಲ್ಸರಿ ಫಿಶ್ ಇರುತ್ತೆ. ಫಿಶ್ ಇಲ್ಲಾಂದರೆ ಯಾರೂ ಊಟ ಮಾಡಲ್ಲ, ಆಯಿತಾ. ಇದೆಲ್ಲ ಇದ್ದರೆ ಬಿಸಿ ಬಿಸಿ ಕೋಲ್ಡ್ ರೈಸಲ್ಲಿ ಈ ಮೊಸರು ಸಾರು ಹಾಕಿ ತಿನ್ನಬೇಕು. ಏನು ಟೇಸ್ಟಿ ಗೊತ್ತಾ. ನೀವು ಇದೇ ಥರ ಒಂದ್ಸಲ ಟ್ರೈ ಮಾಡಿ. ಎಲ್ಲರೂ ಟ್ರೈ ಮಾಡಿರ್ಬೋದು, ಆದರೆ ನನ್ನ ಸ್ಟೈಲಲ್ಲೇ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಓಕೆ, ಇವತ್ತು ನನ್ನ ವಿಡಿಯೋ ಇಷ್ಟ ಇರೋದು. ಓಕೆ, ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮರಿಬೇಡಿ. ಓಕೆ, ರೈಟ್ ಹೆಲ್ತಿ. ಬಾಯ್, ಟೇಕ್ ಕೇರ್. ನೋಡಿ ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಎಲ್ಲೋ ಕಲರ್ ಆಗಿದೆ ಅಲ್ವಾ. ಇದು ನಾವು ಈ ಟರ್ಮರಿಕ್ ಏನಕ್ಕೆ ಹಾಕೋದು ಗೊತ್ತಾ, ಕೆಲವರು ವೈಟಲ್ಲಿನೂ ಮಾಡ್ತಾರೆ. ಟರ್ಮರಿಕ್ ಅಂದರೆ ಆ್ಯಂಟಿಬಯೋಟಿಕ್ ಅಲ್ವಾ, ಇದು ಮೆಡಿಸಿನ್ ಅಲ್ವಾ, ಅದಕ್ಕೆ ಕೆಲವು ಫುಡ್ಡಲ್ಲಿ ಇದು ಹಾಕಿದ್ರೆ ತುಂಬ ಒಳ್ಳೆಯದು. ನನಗೆ ಎಲ್ಲ ಫುಡ್ಡಲ್ಲಿ ಸಾಂಬಾರಲ್ಲೆಲ್ಲ ನಾವು ಚೂರು ಹಾಕ್ತೀವಿ. ಓಕೆ, ಬಾಯ್.